ಅಕ್ರಮ ಬಾಂಗ್ಲಾ ವಲಸೆರಿಗೆ ನೆಲೆ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಕ್ರಮ ವಲಸಿಗರಿಗೆ ನೆಲೆಯಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ आप कहाँ का है? कौन सा देश है आपका? बांग्लादेश से। कितना साल हुआ? 5 साल हुआ था। ಮೊಬೈಲ್ ನಂಬರ್ ಹಂಗಲ್ಲ ಸರ್, ನಾವು 6 ದಿವಸದಿಂದ ಪೊಲೀಸ್ನವ್ರ ಮಾತು ಕೇಳಿ 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 ಈಗ ನಾವು ಈ ಮತ್ತೆ ಕೇಳ್ತಾ ಇರೋದು. ನಮ್ಗೆ ನೀವು ಇಲ್ಲಿಂದ ಕರ್ಕೊಳ್ಳಿ ಸರ್. ನಾವು ಈಗ ಎಲ್ರು ಮತ್ತೆ ಸ್ಟೇಷನ್ ಹತ್ರ ಬಂದು ಸ್ಟೇಷನ್ ಹತ್ರ ಎಲ್ಲ ಇದ್ ಮಾಡಕ್ಕಲ್ಲ. ನೀವು ನಮ್ ಮುಂದೆ ಅವ್ರನ್ನ ಕೇಳಿ ಆಮೇಲೆ ನೀವು ಕರ್ಕೊಂಡು ಸರ್. ಹಂಗ ಇಲ್ಲ, ಅವ್ರನ್ನ ಇಲ್ಲಿಗೆ ಕರ್ಸಿ ಅವ್ರು ನಮ್ ಮುಂದೆ ಕೇಳ್ಬೇಕು. ಯಾಕೆಂದ್ರೆ ಅಲ್ಲಿಗೆ ಹೋದ್ಮೇಲೆ ಅವ್ರು ಬೇರೆ ಆಗ್ತಾ ಇದೆ, ಅಲ್ಲಿಗೆ ಹೋದ್ಮೇಲೆ ಚೇಂಜ್ ಆಗ್ತಾ ಇದೆ. ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ ಅಂತ ಬಿಟ್ಟು ಕಳಿಸ್ತಾರೆ. ನಾವು 100% ಅವ್ರ ಆಧಾರ್ ಕಾರ್ಡ್ ಬೇಕು ಅನ್ನೋದು ಕೂಡ ತೋರಿಸ್ತಿದೀವಿ ಸರ್. ನೀವು ಕರ್ಕೊಂಡು ಹೋಗ್ಬಿಡಿ, ನಮ್ ಮುಂದೆ ಕೇಳ್ಬಿಡಿ ಅವ್ರು ಎಲ್ಲಿ ಅವರು ಅಂತ. ನೀವು ಸ್ಟೇಷನ್ ಅಲ್ಲ, ಇಲ್ಲಿ ಪಬ್ಲಿಕ್ ಅಲ್ಲಿ ಕೇಳ್ಬಿಡಿ ಸರ್. ಯಾಕೆ ನಿಮ್ಗೇನ್ ಕಷ್ಟ ಅವ್ರನ್ನ ಕೇಳಕ್ಕೆ? ನಮ್ಮೆಲ್ಲರನ್ನು ಸಾಕ್ಷಿ ಮಾಡ್ಕೊಂಡು ಕೇಳಿ. ಕೇಳ್ಬಿಡಿ ಅಲ್ಲ ಸರ್, ಕೇಳ್ಬಿಡಿ. ಯಾರು ಕೇಳ್ಬಿಡಿ ಸರ್. देखिए, पुलिस है, भारत का पुलिस है, कर्नाटका का पुलिस है. यहाँ का कानून रहता है, रूल्स रहता है, सब रहता है. आप कहाँ से है? कौन सा देश है? बांग्लादेश से यहाँ आके कितना टाइम हुआ? कितना साल हुआ? 2 साल. आप 1.5 साल. आपका 2 साल. आपका भारत का आधार कार्ड है ना? ये किसका आधार कार्ड है? 1 मिनट सर, 1 निमिष. भारत का आधार कार्ड किधर है? हमारा आधार कार्ड नहीं. आपका पास किसी का पास आधार कार्ड नहीं है? ठीक है, अभी बोलिए यहाँ आ गया ना? कैसा आ गया बांग्ला से यहाँ? कैसा बॉर्डर क्रॉस किया? उधर आदमी है, दलाल बोलता है. ದಲ್ಲಾಳ್ ಕೋ ಸರ್ ಇದು ಕ್ಲೀನ್ ಆಗಿ ತಗೊಳ್ಳಿ ಸರ್. ಇದು ಯಾಕೆ ಅಂತಂದ್ರೆ ಸರ್ ಬರ್ಲಿ ನೋಡಿ, ಇದು FRRO ಬರುತ್ತೆ ಸರ್. FRRO ಈ ಪ್ರಾಬ್ಲಮ್ ಆದಾಗ ಅವ್ರ ಹತ್ರ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಇಲ್ಲಿದ್ದಾರೆ ಅಂದ್ರೆ ಇಮಿಡಿಯೇಟ್ FIR ಆಗ್ಬೇಕು. ನಾವ್ ಇದುವರೆಗೂ ಏನಾಗಿದೆ ಗೊತ್ತಾ, ನಾವು ಹಿಡಿದು ಕೊಡ್ತಿದೀವಿ, ಯಾವ್ದು FIR ಆಗ್ತಿಲ್ಲ. ಕಾನೂನಲ್ಲಿ ಇಮಿಡಿಯೇಟ್ FIR ಆಗ್ಬೇಕು ಸರ್ ಅವ್ರದ್ದು. आपका पास वीसा है? पासपोर्ट है? आपका नाम क्या है? 1 निमिष. जिया. पूरा नाम क्या है? मुंशी. आपका? जुएल. इलियस. आप तीनों अकेला है क्या? सबका साथ आ गया? इसका फैमिली है. इसका फैमिली है. कितना आदमी है? 4 आदमी है. कौन कौन है? हमारा बीबी, हमारा एक बेटी और हमारा बेटा. 150 ಜನ ಇದ್ದಾರಂತೆ. ಸ್ನೇಹಿತರೆ, ಇಲ್ಲಿಂದ ಇವಾಗ್ಲೂ ಕೂಡ ಸರಿಸುಮಾರು 7 ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರು. ಬಾಂಗ್ಲಾದಿಂದ ಅವರು ಇಲ್ಲಿಗೆ ಬಂದಿದ್ದಾರೆ. ಸ್ನೇಹಿತರೆ ನಮಸ್ತೆ. ಇಲ್ಲಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಶೇರ್ ಮಾಡಬೇಕು. ಯಾಕೆ ಅಂತ ಅಂದ್ರೆ ಕಳೆದ 6 ದಿನಗಳಿಂದ ಹಿಂದೂ ಕಾರ್ಯಕರ್ತರು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಇದಕ್ಕೆ ಕ್ರಮ ಜರುಗಿಸ್ತಾ ಇಲ್ಲ. ಅವ್ರನ್ನ ಎಲ್ಲಿ ಇಡಬೇಕು ಅಂತ ಹೇಳಿ ಮಾಡ್ತಾ ಇಲ್ಲ. ಜಾಗ ಇಲ್ಲ ಯಾರಿಗೂ. ದಯವಿಟ್ಟು ಕೂಡಲೇ ಸರ್ಕಾರಕ್ಕೆ ಎಲ್ಲರೂ ಕೂಡ ಸರ್ಕಾರಕ್ಕೆ ನೀವು ಇದನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ನಿರಂತರವಾಗಿ ಡಾಕ್ಟರ್ ಜಿ ಅಂತೂ ಸಂಪೂರ್ಣವಾಗಿ ಈ ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು, ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು. ಇವತ್ತು ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಕೂಡ ಪೊಲೀಸ್ನವರು ಇವರುಗಳಿಗೆ ನಿಲ್ಸಿ ಕಾರ್ಯಾಚರಣೆನ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವ್ರನ್ನ ಎಲ್ಲಿಡೋದಕ್ಕೆ ಜಾಗ ಇಲ್ಲ ನಿಲ್ಸಿ ಅಂತ. ಸರ್ಕಾರ ಈ ಬಗ್ಗೆ ಕ್ರಮ ತಗೊಂತ ಇಲ್ಲ. ಎಲ್ರು ಕೂಡ ಸರ್ಕಾರಕ್ಕೆ ಏನಾದ್ರು ಹೇಳೋ ಹಂಗಿದ್ರೆ ಡಾಕ್ಟರ್ ಜಿ ಏನ್ ಹೇಳ್ತೀರಾ? ನಾನು ಹೇಳ್ತೀನಿ, ಸರ್ಕಾರಕ್ಕೆ ತಾಕತ್ತು ದಮ್ಮಿದ್ರೆ ಹೊರಗಡೆ ಹಾಕಿ, ಇಲ್ಲ ತಲೆಗೆ 1 ರೂಪಾಯಿ ಹಿಂದೂಗಳು ಹಾಕ್ಬಿಟ್ಟು ಅವ್ರನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿ ಸೇರಿಸ್ತೀವಿ. ಇಷ್ಟ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, FRRO ದಯವಿಟ್ಟು ಇದ್ರ ಬಗ್ಗೆ ನೋಡಿ, ಇವ್ರನ್ನೆಲ್ಲ ಹೊರಗಡೆ ಹಾಕಿ. ಯಾಕಂದ್ರೆ ಇವ್ರನ್ನ ಇಟ್ಕೊಂಡ್ರೆ ನಿಮ್ಮನ್ನು ಅವ್ರ ಜೊತೆನ ವಿದೇಶಕ್ಕೆ ಕಳಿಸ್ತೀವಿ. ಅಲ್ಲಿ ಅವ್ರ ದುಡ್ಡಿಂದ ನಿಮ್ಗೆ ಸಂಬಳ ಕೊಡ್ತಾರೆ. ನಮ್ ಸಂಬಳ ತಗೊಂಡು ನೀವು FORR ನವರು ಅವ್ರನ್ನ ಓಡಿಸಿಲ್ಲ ಅಂದ್ರೆ ಅವ್ರ ಜೊತೆಗೆ ನಿಮ್ಮನ್ನು ಓಡಿಸ್ತೀವಿ. ಡಾಕ್ಟರ್ ಜಿ
ಇವರು ವೋಟ್ ಬ್ಯಾಂಕಿಂಗ್ಗೋಸ್ಕರಾಗಿ ಇವ್ರಿಗೆ ಇಟ್ಕೊಂಡಿರೋದು. ಇವ್ರು ಎಲ್ಲರೂ ಬಾಂಗ್ಲಾದೇಶದವ್ರು ಹೋಗ್ಬಿಟ್ರೆ ಇವ್ರು ವೋಟ್ ಕಡಿಮೆ ಆಗುತ್ತೆ ಅಂತ ಮಮತಾ ಬ್ಯಾನರ್ಜಿದು ಹಾಗೆ ಆಗುತ್ತೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಹಾಗೆ ಆಗುತ್ತೆ ಅಂತ ಇವರು ಕಳಿಸ್ತಾ ಇಲ್ಲ ಇವರಿಗೆ. ಇವತ್ತು ಎಷ್ಟು ಜನ ಒಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ? ಇದುವರೆಗೂ ನಾವು ಎಷ್ಟು ಜನರನ್ನ ಎಲ್ಲರೂ ಕೂಡ ಕೊಟ್ಟಿದೀವಿ. ಇವ್ರ ವಿರುದ್ಧ ಒಂದು FIR ಆಗಿಲ್ಲ, ಇದುವರೆಗೂ ಒಂದೇ ಒಂದು FIR ಆಗಿಲ್ಲ. ಮತ್ತೆ ಸರ್ಕಾರ ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ, ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ. ಜರುಗಿಸ್ತಾ ಇಲ್ಲ, ಯಾಕಂದ್ರೆ ಅವರು ರಿಲೇಷನ್ ಅಲ್ವಾ ಅವರು.